ಪ್ರತಿ ಸಲ ನೀವು ಮೆಟ್ರೋ ಟಿಕೆಟ್ ತಗೊಂಡ್ರೆ ನಿಮಗೆ ಯಾವುದೇ ರೀತಿಯ ಕ್ಯಾಶ್ ಬ್ಯಾಕ್ ಸಿಗೋದಿಲ್ಲ, ಉಚಿತವಾಗಿ ನಿಮಗೆ ಕ್ರೆಡಿಟ್ ಕೂಡ ಸಿಗೋದಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಎಸ್, ಊಬರ್ ನಲ್ಲಿ ನೀವೇನಾದ್ರೂ ಮೆಟ್ರೋ ಟಿಕೆಟ್ ನ ಬೈ ಮಾಡ್ತಿದ್ರೆ ನಿಮಗೆ ಉಚಿತವಾಗಿ ಕ್ರೆಡಿಟ್ ಸಿಗುತ್ತೆ. ಹೇಗಂತೀರಾ? ನಾನು ಬೈ ಮಾಡಿ ತೋರಿಸ್ತೀನಿ ನೋಡಿ. ಬನ್ನಿ, ಮೆಟ್ರೋ ಟಿಕೆಟ್ನ ಈಗ ನಾನು ಬೈ ಮಾಡ್ತೀನಿ, ಹೇಗೆಲ್ಲ ನಿಮಗೆ ಒಂದು ಕ್ರೆಡಿಟ್ ಸಿಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಈಗ ನಾನು ಊಬರ್ನ ಓಪನ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಊಬರ್ ಓಪನ್ ಮಾಡಿದ ತಕ್ಷಣ ನಿಮಗೆ 4 ಸಿಟೀಸ್ ಮಾತ್ರ ಇಲ್ಲಿ ಅವೈಲಬಿಲಿಟಿ ಇರೋದು. ಫಾರ್ ಎಕ್ಸಾಂಪಲ್, ಚೆನ್ನೈ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಅಥವಾ ಮುಂಬೈ. ಸೊ ಈ 4 ಸಿಟೀಸಲ್ಲಿ ನಿಮಗೆ ಮೆಟ್ರೋ ಟಿಕೆಟ್ನ ಬೈ ಮಾಡೋದ್ರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗಬಹುದು. ಯಾವ ರೀತಿಯಾಗಿ? ಫಾರ್ ಎಕ್ಸಾಂಪಲ್, ಈಗ ನಾನಿಲ್ಲಿ ಎಲ್ಚೇನಹಳ್ಳಿಯಿಂದ ಬನಶಂಕರಿಗೆ ನಾನು ಬುಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಇಲ್ಲಿ ಗಮನಿಸಿರ್ಬೋದು, ಟಿಕೆಟ್ ರೇಟ್ ಬಂದು 10 ರೂಪಾಯಿ ತೋರಿಸ್ತಾ ಇದೆ. ನನಗೆ 1 ರೂಪಾಯಿ ಊಬರ್ ಕ್ರೆಡಿಟ್ ಸಿಗ್ತಿದೆ. ಈ ಊಬರ್ ಕ್ರೆಡಿಟಿಂದ ನಾನು ಏನು ಮಾಡಬಹುದು ಅಂತ ಕೇಳಿದ್ರೆ, ನೀವು ಅದೇ ರೀತಿ ಆಟೋ ಬುಕ್ ಮಾಡೋದ್ರಿಂದ ಅಥವಾ ಕ್ಯಾಬ್ ಬುಕ್ ಮಾಡೋದ್ರಿಂದ ನೀವು ಇದನ್ನು ರೆಡೀಮ್ ಕೂಡ ಮಾಡ್ಕೋಬಹುದು. ಇದರಿಂದ ನಿಮಗೆ ಉಳಿತಾಯ ಕೂಡ ಆಗುತ್ತೆ. ಅಂದರೆ ಇದು ರೆಗ್ಯುಲರಾಗಿ ಯಾರು ಯೂಸ್ ಮಾಡ್ತೀರೋ ಅವ್ರಿಗೆ ಮಾತ್ರ. ಇದರಲ್ಲಿ ನೀವು ಎಲ್ಲ ಪೇಮೆಂಟ್ ಗೇಟ್ವೇ ಕೂಡ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ಫೋನ್ಪೇಲಿ ಮಾಡ್ತೀರಾ ಅಥವಾ ಜಿಪೇಲಿ ಮಾಡ್ತೀರಾ, ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಅದನ್ನು ಬೈಯನ್ನು ಮಾಡ್ಬೋದು ಟಿಕೆಟನ್ನು. ಪೆಟ್ರೋಲ್ ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್. ಬಾಸ್ ವಾಲಾ, ಬಿ ದ ಬಾಸ್.